ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಹಿಂದಿನ ತರಗತಿಯಲ್ಲಿ ಫಿಸಿಕ್ಸ್ MCQ ಸೀರೀಸ್ಗೆ ಸಂಬಂಧಿಸಿದಂತೆ ನಾವು 64 ಪ್ರಶ್ನೆಗಳನ್ನ ನೋಡಿದ್ವಿ. ಈಗ 65ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎ ಡಿವೈಸ್ ಯೂಸ್ ಟು ಮೆಜರ್ ಹೈಟ್ಸ್ ಅಬೋವ್ ಸಿ ಲೆವೆಲ್ ಈಸ್ ನೌನ್ ಆಸ್ ಅಂತ ಕೇಳಿದ್ರೆ, ಸೊ ಅಬೋವ್ ಸಿ ಲೆವೆಲ್, ಹೈಟ್ಸ್ ಅಬೋವ್ ಸಿ ಲೆವೆಲ್ ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಡಿವೈಸ್ ಬಂದು ದಟ್ ಇಸ್ ಆಲ್ಟಿಮೀಟರ್. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಯಾವುದು? ದಟ್ ಈಸ್ ಬ್ಯಾರೋಮೀಟರ್. ಹೌದಲ್ವಾ? ಬ್ಯಾರೋಮೀಟರ್ ನ ಯೂಸ್ ಮಾಡ್ತಾರೆ. ಎ ಹೈಡ್ರಾಲಿಕ್ ಬ್ರೇಕ್ ಇನ್ ಆನ್ ಆಟೋಮೊಬೈಲ್ ಯೂಸಸ್. ಎ ಹೈಡ್ರಾಲಿಕ್ ಬ್ರೇಕ್ ಇನ್ ಆನ್ ಆಟೋಮೊಬೈಲ್ ಯೂಸಸ್ ಎ ಫ್ಲೂಯಿಡ್. ನೋಡಿ, ಅದು ಯಾವ್ದನ್ನ ಯೂಸ್ ಮಾಡ್ಕೊಳ್ಳುತ್ತೆ? ಫ್ಲೂಯಿಡ್ ಟು ಟ್ರಾನ್ಸ್ಮಿಟ್ ದ ಬ್ರೇಕಿಂಗ್ ಫೋರ್ಸ್. ಓಕೆ, ಇನ್ ಎ ಹೈಡ್ರಾಲಿಕ್ ಪ್ರೆಷರ್ ಏನಾಗುತ್ತೆ ಅಂತ ಕೇಳಿದರೆ, ಅಪ್ಲೈಡ್ ಪ್ರೆಷರ್ ಅನ್ನುವಂಥದ್ದು ಇಟ್ ಈಸ್ ಈಕ್ವಲಿ ಟ್ರಾನ್ಸ್ಮಿಟೆಡ್ ಥ್ರೂಔಟ್ ದ ಲಿಕ್ವಿಡ್ ಇನ್ ಆಲ್ ಡೈರೆಕ್ಷನ್ಸ್. ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಕೂಡ ಅಪ್ಲೈಡ್ ಪ್ರೆಷರ್ ಏನಿರುತ್ತೆ ಇಟ್ ಇಸ್ ಈಕ್ವಲಿ ಟ್ರಾನ್ಸ್ಮಿಟೆಡ್. ಓಕೆ, ಮರ್ಕ್ಯುರಿ ಈಸ್ ಯೂಸ್ಡ್ ಇನ್ ಎ ಬ್ಯಾರೋಮೀಟರ್. ಯಾಕೆ? ನೋಡಿ, ಬ್ಯಾರೋಮೀಟರ್ ಅಲ್ಲಿ ಮರ್ಕ್ಯೂರಿಯನ್ನ ಯೂಸ್ ಮಾಡ್ತಾರೆ ಅಲ್ವಾ? ಯಾಕೆ ಯೂಸ್ ಮಾಡ್ತಾರೆ ನೋಡಿ, ಇಟ್ಸ್ ಡೆನ್ಸಿಟಿ ಬೀಂಗ್ ವೆರಿ ಹೈ, ಅಂದ್ರೆ 13.6 ಓಕೆ ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ಅಷ್ಟು ಅದು ಡೆನ್ಸಿಟಿಯನ್ನು ಒಳಗೊಂಡಿರುತ್ತೆ. ದ ಹೈಟ್ ಆಫ್ ದ ಮರ್ಕ್ಯೂರಿ ಕಾಲಮ್ ಇಸ್ ಕನ್ವೀನಿಯಂಟ್ಲಿ ಸ್ಮಾಲ್ ಇರುತ್ತೆ. ಹೌದಲ್ವಾ? ಅಂಡ್ ಅಟ್ ಅನ್ ಆರ್ಡಿನರಿ ಟೆಂಪರೇಚರ್ ಇಟ್ಸ್ ವೇಪರ್ ಪ್ರೆಷರ್ ಅನ್ನುವಂಥದ್ದು ಕೂಡ ಸ್ಮಾಲ್ ಇರುತ್ತೆ. ಅಂಡ್ ಇಟ್ ಈಸ್ ಒಪೇಕ್ ಅಂಡ್ ಡಸ್ ನಾಟ್ ವೆಟ್ ಗ್ಲಾಸ್. ಸೊ ಈ ಎಲ್ಲಾ ಒಂದು ಆಪ್ಷನ್ಸ್ ಏನಿದೆ ಇದು ಕರೆಕ್ಟ್. ಸೊ ಈ ಎಲ್ಲಾ ಕಾರಣಾಂತರಗಳಿಂದ ಆಲ್ ಆಫ್ ದಿ ಅಬೋ ಅನ್ನುವಂಥದ್ದು ರೈಟ್ ಆನ್ಸರ್. ಇನ್ನು 70ನೇ ಪ್ರಶ್ನೆ. ದಿ ಹೈಡ್ರಾಲಿಕ್ ಜಾಕ್ to lift heavy vehicles in automobile service stations is one of the applications of ಅಂತ ಕೇಳಿದ್ದಾರೆ. ನೋಡಿ, ಹೈಡ್ರಾಲಿಕ್ ಜಾಕ್ ಟು ಲಿಫ್ಟ್ ಹೆವಿ ವೆಹಿಕಲ್ಸ್ ಅನ್ನ ಲಿಫ್ಟ್ ಮಾಡ್ಲಿಕ್ಕೆ ಆಟೋಮೊಬೈಲ್ ಸರ್ವಿಸ್ ಸ್ಟೇಷನ್ಸ್ ಅಲ್ಲಿ ಏನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ಒಂದು ಲಾದ ಅಪ್ಲಿಕೇಶನ್ ಅಂತ ಕೇಳಿದ್ರೆ, ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ಪಾಸ್ಕಲ್ಸ್ ಲಾ. ಓಕೆ, ಪಾಸ್ಕಲ್ಸ್ ಲಾದ ಅಪ್ಲಿಕೇಶನ್ ಇದು. A simple mercury barometer is found in slightly slanting position. Okay, the atmospheric pressure ಏನಾಗಿರುತ್ತೆ ನೋಡಿ, ಸಿಂಪಲ್ ಮರ್ಕ್ಯೂರಿ ಬ್ಯಾರೋಮೀಟರ್ ಅನ್ನುವಂಥದ್ದು ಸ್ಲೈಟ್ಲಿ ಸ್ಲಾಂಟಿಂಗ್ ಪೊಸಿಷನ್ ಅಲ್ಲಿ ಕಂಡು ಬರುತ್ತೆ. ಸೊ ಅವಾಗ ಅಟ್ಮಾಸ್ಫಿಯರ್ ಪ್ರೆಷರ್ ಏನಾಗಿರುತ್ತೆ, ಇಟ್ ಇಸ್ ಗಿವನ್ ಬೈ ದ ವರ್ಟಿಕಲ್ ಹೈಟ್. ಅವಾಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ ಇಟ್ ಇಸ್ ರಿಪ್ರೆಸೆಂಟೆಡ್ ಓಕೆ ಆಸ್ ವರ್ಟಿಕಲ್ ಹೈಟ್. ಇಟ್ ಇಸ್ ಗಿವನ್ ಬೈ ದ ವರ್ಟಿಕಲ್ ಹೈಟ್. The instrument used to determine the RD, ಅಂದ್ರೆ ಏನು? RD means relative density of a liquid by the principle of flotation is ಅಂತ ಕೇಳಿದ್ದಾರೆ. That is hydrometer. A lactometer is used to, ಏನಕ್ಕೆ ಯೂಸ್ ಮಾಡ್ತಾರೆ lactometer ನ? To test the purity of milk. And 74th question number. Solids have definite shapes. ಯಾಕೆ? The forces of cohesion of the molecules within are very much less in them. Forces of cohesion of are very large. Forces of adhesion are large. Forces of adhesion are less ಅಂತ ಇದೆ. ನೋಡಿ, ಸಾಲಿಡ್ಸ್ ಡೆಫಿನೆಟ್ ಶೇಪ್ ಅನ್ನು ಒಳಗೊಂಡಿರೋದಕ್ಕೆ ಮುಖ್ಯ ಕಾರಣ ಅಂತ ಏನಂದ್ರೆ ಫೋರ್ಸಸ್ ಆಫ್ ಕೊಹೆಷನ್ ಆರ್ ವೆರಿ ಲಾರ್ಜ್. ಓಕೆ, the attraction of unlike molecules at the common surface is known as. ನೋಡಿ, attraction of unlike molecules, like molecules ಅಲ್ಲ, unlike molecules ಅದನ್ನ adhesion ಅಂತ ಹೇಳ್ತಾರೆ. ಅದೇ ಲೈಕ್ ಮಾಲಿಕ್ಯೂಲ್ಸ್ ಆದ್ರೆ ಅದನ್ನ ಕೊಹೆಷನ್ ಅಂತ ಕರೀತಾರೆ. ಇನ್ನು ಮರ್ಕ್ಯೂರಿ ಡಸ್ ನಾಟ್ ಸ್ಟಿಕ್ ಟು ಗ್ಲಾಸ್. ಯಾಕೆ? ನೋಡಿ, ಇವಾಗ ಮರ್ಕ್ಯೂರಿ ಏನಿದೆ ಅದು ಗ್ಲಾಸ್ಗೆ ಅಂಟ್ಕೊಳ್ಳಲ್ಲ. ಯಾಕೆ? ಕಾರಣ ಏನು ಅಂತ ಅಂದ್ರೆ, ಕೊಹೆಸಿವ್ ಫೋರ್ಸಸ್ ಏನಿರುತ್ತೆ ಮರ್ಕ್ಯೂರಿ ಮಾಲಿಕ್ಯೂಲ್ಸ್ ನ ನಡುವೆ ಅದು ಜಾಸ್ತಿ ಇರುತ್ತೆ than adhesive forces between mercury and glass molecules. So this is the reason. And in a river the currents are fastest. Okay, where the river law ಅಂತ ಕೇಳಿದ್ರೆ narrow and shallow ಅನ್ನುವಂಥದ್ದು ರೈಟ್ ಆನ್ಸರ್. ಇನ್ನು pieces of camphor placed on a water move ಅಬೌಟ್ ರ್ಯಾಪಿಡ್ಲಿ. ನೋಡಿ, ಇವಾಗ ನಾವು ಈ ಕರ್ಪೂರ ಅಂತ ಏನ್ ಹೇಳ್ತೀವಿ ಆ ಪೀಸಸ್ ಅನ್ನ ತಗೊಂಡೋಗಿ ವಾಟರ್ ಮೇಲೆ ಇಟ್ಟಾಗ ಅವು ರ್ಯಾಪಿಡ್ ಆಗಿ ಏನು ಮೂವ್ ಆಗುತ್ತಲ್ವಾ? ಯಾಕೆ? ಕಾರಣ ಏನು ಅಂತ ಹೇಳಿದ್ರೆ ದಟ್ ಇಸ್ ಸರ್ಫೇಸ್ ಟೆನ್ಷನ್. ಸೊ ಓಕೆ, ಡಿಫ್ಯೂಷನ್ ಅಲ್ಲ, ವಿಸ್ಕಾಸಿಟಿ ಅಲ್ಲ, ಕೆಪಿಲಾರಿಟಿ ಅಲ್ಲ, ಏನು ಸರ್ಫೇಸ್ ಟೆನ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ ಕಾಂಪ್ಯಾಕ್ಟ್ ಪೋರಸ್ ಸಾಯಿಲ್ ದ ರೈಸಿಂಗ್ ಆಫ್ ವಾಟರ್ ಏನಿದೆಲ್ಲ ಅದು ಯಾವುದು? ದಟ್ ಈಸ್ ಡ್ಯೂ ಟು ಕೆಪಿಲಾರಿಟಿ ಅಂತ ಹೇಳ್ತೀವಿ. ದ ಮಿಕ್ಸಿಂಗ್ ಅಪ್ ಆಫ್ ಟೂ ಗ್ಯಾಸಸ್ ಆಸ್ ಅ ರಿಸಲ್ಟ್ ಆಫ್ ರ್ಯಾಂಡಮ್ ಮೋಷನ್ ಆಫ್ ಮಾಲಿಕ್ಯೂಲ್ಸ್. ಮಿಕ್ಸಿಂಗ್ ಅಪ್ ಆಫ್ ಟೂ ಗ್ಯಾಸಸ್ ಆಸ್ ಅ ರಿಸಲ್ಟ್ ಆಫ್ ರ್ಯಾಂಡಮ್ ಮೋಷನ್ ಆಫ್ ಮಾಲಿಕ್ಯೂಲ್ಸ್. ಓಕೆ, ರ್ಯಾಂಡಮ್ ಮೋಷನ್ ಆಫ್ ಮಾಲಿಕ್ಯೂಲ್ಸ್ ಅದನ್ನ ಏನಂತ ಕರೀತಾರೆ? ದಟ್ ಈಸ್ ಕಾಲ್ಡ್
ರ್ಯಾಂಡಮ್ ಮೋಷನ್ ಏನು ದಟ್ ಈಸ್ ಡಿಫ್ಯೂಷನ್ ಅಂತ ಹೇಳ್ತೀವಿ. ವೆನ್ ಎ ಬಾಟಲ್ ಆಫ್ ಪರ್ಫ್ಯೂಮ್ ಈಸ್ ಓಪನ್ಡ್ ಇನ್ ಒನ್ ಕಾರ್ನರ್ ಆಫ್ ದ ರೂಮ್, ದ ಸ್ಮೆಲ್ ಸ್ಪ್ರೆಡ್ ಸೂನ್ ಥ್ರೂಔಟ್ ದ ರೂಮ್. This is an example for, of course, that is also diffusion. When a bowler spins a ball, it changes its direction in the air. So ಇದಕ್ಕೆ ಕಾರಣ ಏನು? Unequal pressure acting on it. ಅದೇ ಇದಕ್ಕೆ ಕಾರಣ. Okay, and 83rd question number. A capillary tube is partially dipped vertically in a vessel containing water. Due to capillarity, water ಏನಾಗುತ್ತೆ rises in the tube. The height of water rise in the tube can be increased by decreasing the radius of the capillary tube. Question number 84. The property of a fluid by which it resists relative motion. The property of a fluid by which it resists a relative motion within itself is known as anta kelidare. Okay, the property of a fluid anta ಏನು ಹೇಳ್ತೀವಿ by which it resists relative motion within itself, ಅದನ್ನ ನಾವೇನಂತ ಹೇಳ್ತೀವಿ viscosity ಅಂತ ಹೇಳ್ತೀವಿ. Okay, powder clinges to the skin because of ಏನಕ್ಕೆ adhesion. Okay, this is the reason. Question number 86. The fact that two large ships traveling on close parallel courses in the same direction tend to move towards each other can be explained by. Nodi, two large ships traveling on a close parallel courses in the same direction tend to move towards each other. ಇದನ್ನ ಯಾವ ಒಂದು ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಕೇಳಿದ್ರೆ that is Bernoulli's principle. A man weighing 50 kg floats on water in a lake. Okay, his apparent weight is, ಅವನ ಒಂದು apparent weight ಎಷ್ಟು ಅಂತ ಕೇಳಿದರೆ that is 0 ಆಗಿರುತ್ತೆ. Okay, a man stands on the pan of a balance holding a fish in his right hand and bucket of water in his left hand. If he transfers the fish into the bucket, the total weight on the palm ಏನಾಗಿರುತ್ತೆ? Pan. Okay, ಈಗ a man stands on a pan of balance holding a fish in his right hand and ಅಂದ್ರೆ ಒಂದ್ ಕಡೆ fish, ಇನ್ನೊಂದ್ ಕಡೆ bucket of water in his left hand. So if he transfers the fish into the bucket, total weight of the pan ಏನಾಗುತ್ತೆ ಅಂತ ಕೇಳಿದರೆ it remains the same. Okay, attraction between similar molecules is called, ನಾವೇನಂತ ಹೇಳ್ತೀವಿ cohesion ಅಂತ ಹೇಳ್ತಾರೆ ಅದನ್ನ. Okay, the barometer was invented by, barometer ನ ಇನ್ವೆಂಟ್ ಮಾಡಿದಂತವ್ರು ಯಾರು? That is Torricelli. Okay, barometer ಅನ್ನ ಇನ್ವೆಂಟ್ ಮಾಡಿದಂತವ್ರು ಇವರೇ. match the following ನೋಡೋಣ. anemometer ನೋಡಿ, anemometer ಬಂದ್ಬಿಟ್ಟು ವಿಂಡ್ ಸ್ಪೀಡ್ ಅನ್ನ ಕಂಡು ಹಿಡಿಲಿಕ್ಕೆ, ಅಂದ್ರೆ ಅದು ಇನ್ಸ್ಟ್ರೂಮೆಂಟ್. ಟ್ಯಾಕೋಮೀಟರ್ ನ ಏನಕ್ಕೆ ಯೂಸ್ ಮಾಡ್ತಾರೆ? ರೆವಲ್ಯೂಷನ್ಸ್ ಪರ್ ಮಿನಿಟ್ ಗೆ ಟ್ಯಾಕೋಮೀಟರ್. ಓಕೆ, ಟ್ಯಾಕೋಮೀಟರ್ ರೆವಲ್ಯೂಷನ್ಸ್ ಪರ್ ಮಿನಿಟ್, 1 ಮಿನಿಟ್ ಗೆ ರೆವಲ್ಯೂಷನ್ ಎಷ್ಟು, ಅದಕ್ಕೋಸ್ಕರ ಟ್ಯಾಕೋಮೀಟರ್ ನ ಯೂಸ್ ಮಾಡ್ತಾರೆ. ಅಂಡ್ ಡೈನಮೋಮೀಟರ್ ನ ಮೆಜರ್ಮೆಂಟ್ ಆಫ್ ಪವರ್ ಅಂತ ಹೇಳ್ತೀವಿ. ಓಕೆ, ಬ್ಯಾರೋಮೀಟರ್ ನ ಏನಕ್ಕೆ ಯೂಸ್ ಮಾಡ್ತಾರೆ? ಬ್ಯಾರೋಮೀಟರ್ ನ ಏನಕ್ಕೆ ಯೂಸ್ ಮಾಡ್ತಾರೆ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅನ್ನ ಮೆಜರ್ ಮಾಡ್ಲಿಕ್ಕೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ದ ಯೂನಿಟ್ ಆಫ್ ಹೀಟ್ ಎನರ್ಜಿ. ದ ಯೂನಿಟ್ ಆಫ್ ಹೀಟ್ ಎನರ್ಜಿ ಇಸ್ ಎಷ್ಟಂತ ಕೇಳಿದರೆ ದಟ್ ಇಸ್ ಜೌಲ್. ಯಾವುದು ಅಂತ. ಸೋಲಾರ್ ರೇಡಿಯೇಷನ್ ಇಸ್ ಪ್ರಿಫರ್ಡ್ ಟು ಅದರ್ ಸೋರ್ಸಸ್ ಆಫ್ ಎನರ್ಜಿ. ನೋಡಿ, ಸೋಲಾರ್ ರೇಡಿಯೇಷನ್ ಏನಿದೆ ಇಟ್ ಇಸ್ ಪ್ರಿಫರ್ಡ್ ಟು ಅದರ್ ಸೋರ್ಸಸ್ ಆಫ್ ಎನರ್ಜಿ. ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಪ್ರಾಕ್ಟಿಕಲಿ ಏನಾಗಿರುತ್ತೆ, ಇಟ್ ಇಸ್ ಇನ್ ಎಕ್ಸಾಸ್ಟಿಬಲ್ ಅಂಡ್ ಇಟ್ ಇಸ್ ದ ಚೀಪೆಸ್ಟ್ ಫಾರ್ಮ್ ಆಫ್ ಎನರ್ಜಿ. ಓಕೆ, ಸೋಲಾರ್ ರೇಡಿಯೇಷನ್ ಅನ್ನುವಂಥದ್ದು. ಅಂಡ್ ಆಲ್ಸೋ ಇಟ್ ಡಸ್ ನಾಟ್ ಕಾಸ್ ಎನಿ ಪೊಲ್ಯೂಷನ್. ಓಕೆ, ಸೊ ಆಲ್ ಆಫ್ ದಿ ಅಬೌವ್ ಅನ್ನುವಂಥದ್ದು ರೈಟ್ ಆನ್ಸರ್. 94ನೇ ಪ್ರಶ್ನೆ. ದ ಟೆಂಪರೇಚರ್ ಆಫ್ ಎ ಲಾರ್ಜ್ ಬಕೆಟ್ ಫುಲ್ ಆಫ್ ಹಾಟ್ ವಾಟರ್ is lower than a breaker. A temperature of a large bucket full of hot water. Okay, large bucket, it is full of hot water. Is lower than a beaker full of boiling water. Illi hot water, illi boiling water. Okay,
ಟೆಂಪರೇಚರ್ ನೋಡಿ, ಟೆಂಪರೇಚರ್ ಇದು ಒಂದು ಲಾರ್ಜ್ ಬಕೆಟ್. ಇದು ಒಂದು ಬಕೆಟ್, ಇದು ಒಂದು ಬಕೆಟ್ ಅಂತ ಇಟ್ಕೊಳ್ಳೋಣ. ಲಾರ್ಜ್ ಬಕೆಟ್ ಫುಲ್ ಆಫ್ ಇದು ಹಾಟ್ ವಾಟರ್, ಲಾರ್ಜ್ ಬಕೆಟ್ ಫುಲ್ ಆಫ್ ಹಾಟ್ ವಾಟರ್. ಇನ್ನೊಂದು ಲೋವರ್ ದ್ಯಾನ್ ಎ ಬೀಕರ್ ಫುಲ್ ಆಫ್ ಇದು ಬಾಯ್ಲಿಂಗ್ ವಾಟರ್. ಓಕೆ, ಬಾಯ್ಲಿಂಗ್ ವಾಟರ್ ಅಂದ್ರೆ ಟೆಂಪರೇಚರ್ ಹಾಟ್ ವಾಟರ್ದೇ ಜಾಸ್ತಿ ಇದೆ. ನೋ, ಟೆಂಪರೇಚರ್ ಆಫ್ ಎ ಲಾರ್ಜ್ ಬಕೆಟ್ ಫುಲ್ ಆಫ್ ಹಾಟ್ ವಾಟರ್ ಈಸ್ ಲೋವರ್ ದ್ಯಾನ್ ಎ ಬೀಕರ್ ಫುಲ್ ಆಫ್ ಬಾಯ್ಲಿಂಗ್ ವಾಟರ್. ಅಂದ್ರೆ ಬಾಯ್ಲಿಂಗ್ ವಾಟರ್ ಗಿಂತ ಟೆಂಪರೇಚರ್ ಈ ಒಂದು ಲಾರ್ಜ್ ಬಕೆಟ್ ಅಲ್ಲಿ ಇರುವಂತ ಹಾಟ್ ವಾಟರ್ದೇನೆ ಏನಿದೆ, ಇದಕ್ಕಿಂತ ಕಡಿಮೆ ಇದೆ. ಬಾಯ್ಲಿಂಗ್ ವಾಟರ್ ಗಿಂತ ಹಾಟ್ ವಾಟರ್ದು ಕಮ್ಮಿ ಇದೆ. ಬಟ್ ಅಂತ ಹೇಳಿದರೆ ಏನು, ದ ಹಾಟ್ ವಾಟರ್ ಕಂಟೈನ್ಸ್ ಎ ಮಚ್ ಲಾರ್ಜರ್ ಕ್ವಾಂಟಿಟಿ ಆಫ್ ಇಂಟರ್ನಲ್ ಎನರ್ಜಿ. ಅಂದ್ರೆ ನೋಡಿ, ಈ ಲಾರ್ಜ್ ಬಕೆಟ್ ಅಲ್ಲಿ ಇರುವಂತಹ ಹಾಟ್ ವಾಟರ್ ಜಾಸ್ತಿ ಇಂಟರ್ನಲ್ ಎನರ್ಜಿಯನ್ನ ಒಳಗೊಂಡಿದೆ ದ್ಯಾನ್ ಬಾಯ್ಲಿಂಗ್ ವಾಟರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 95ನೇ ಪ್ರಶ್ನೆ, ಡೈರೆಕ್ಷನ್ ಆಫ್ ಹೀಟ್ ಫ್ಲೋ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಡಿಪೆಂಡ್ಸ್ ಆನ್ ಅಂತ ಕೇಳಿದೆ. ಡೈರೆಕ್ಷನ್ ಆಫ್ ಹೀಟ್ ಫ್ಲೋ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಡಿಪೆಂಡ್ಸ್ ಆನ್ ದೇರ್ ಟೆಂಪರೇಚರ್ಸ್. ನೋಡಿ, ಡೈರೆಕ್ಷನ್ ಆಫ್ ಹೀಟ್ ಫ್ಲೋ ಅಂದ್ರೆ ಎರಡು ಆಬ್ಜೆಕ್ಟ್ ಗಳ ನಡುವೆ ಹೀಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವಾಗ್ಲೂ ಅದರ ಒಂದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಯಾಕೆ ಮೆಟಲ್ಸ್ ಅನ್ನುವಂಥದ್ದು, ಅಂದ್ರೆ ಮೆಟಲ್ಸ್ ಏನಿವೆ ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಯಾಕೆ, ದೇ ಕಂಟೈನ್ ಫ್ರೀ ಎಲೆಕ್ಟ್ರಾನ್ಸ್, ಅದಕ್ಕೋಸ್ಕರ. A temperature below absolute zero for an ideal gas. Okay, a temperature below absolute zero for an ideal gas is impossible ಅಂತ ಹೇಳಿದ್ರೆ. Okay, it is impossible. ಇನ್ನು 98ನೇ ಪ್ರಶ್ನೆ, a numerical reading of the Fahrenheit is proportional to that of the Celsius thermometer. A numerical reading of the Fahrenheit thermometer of a given temperature ಅಂತ ಕೇಳಿದ್ದಾರೆ. ನ್ಯೂಮರಿಕಲ್ ರೀಡಿಂಗ್ ಆಫ್ ದಿ ಫ್ಯಾರನೈಟ್ ಥರ್ಮೋಮೀಟರ್ ಆಫ್ ಎ ಗಿವನ್ ಟೆಂಪರೇಚರ್ ಏನಾಗಿರುತ್ತೆ ಯಾವಾಗ್ಲೂ ನೋಡಿ, ಅದು ಇಟ್ ಇಸ್ ಪ್ರಪೋರ್ಷನಲ್ ಟು ದಟ್ ಆಫ್ ದ ಸೆಲ್ಸಿಯಸ್ ಥರ್ಮೋಮೀಟರ್ ಅಂತ ಇದೆ, ಅದು ಅಲ್ಲ. ಇಟ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಸೆಲ್ಸಿಯಸ್ ಥರ್ಮೋಮೀಟರ್ ಅಂತ ಇದೆ, ಅದು ಕೂಡ ಅಲ್ಲ. ನೋಡಿ, ರೈಟ್ ಆನ್ಸರ್ ಈಸ್ ಫ್ಯಾರನೈಟ್ ಟೆಂಪರೇಚರ್ ಏನಿದೆಯಲ್ಲ, ಫ್ಯಾರನೈಟ್ ಅಲ್ಲಿ ಏನ್ ಇಂಡಿಕೇಟ್ ಮಾಡ್ತೀವಲ್ವಾ, ಫ್ಯಾರನೈಟ್ ಥರ್ಮೋಮೀಟರ್, that is always greater than or less than or equal to that of Celsius thermometer. Okay, ಒಂದು ಗ್ರೇಟರ್ ಇರುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಇರುತ್ತೆ, and also equal to Celsius thermometer. Okay, and mercury is used in thermometer. ಯಾಕೆ ಮರ್ಕ್ಯೂರಿಯನ್ನೇ ಥರ್ಮೋಮೀಟರ್ ಅಲ್ಲಿ ಯಾಕೆ ಯೂಸ್ ಮಾಡ್ತಾರೆ? ಯಾಕೆ ಅಂದ್ರೆ ಇಟ್ ಹ್ಯಾಸ್ ಹೈ ಥರ್ಮಲ್ ಕಂಡಕ್ಟಿವಿಟಿ, ಅದು ಯೂನಿಫಾರ್ಮ್ ಎಕ್ಸ್ಪಾನ್ಸಿವಿಟಿಯನ್ನು ಒಳಗೊಂಡಿರುತ್ತೆ. ಇಟ್ ಹ್ಯಾಸ್ ಬಾಯ್ಲಿಂಗ್ ಪಾಯಿಂಟ್ ಹೈ, ಓಕೆ, ಅಂಡ್ ಲೋ ಫ್ರೀಸಿಂಗ್ ಪಾಯಿಂಟ್. ಇವೆಲ್ಲವುಗಳ ಕಾರಣ ಮರ್ಕ್ಯೂರಿ ಅನ್ನ ಥರ್ಮೋಮೀಟರ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಇನ್ನು at what temperature do the Fahrenheit and Celsius scales give the same reading? ಅಂದ್ರೆ ಯಾವ ಟೆಂಪರೇಚರ್ ಅಲ್ಲಿ ಫ್ಯಾರನೈಟ್ ಸ್ಕೇಲು ಮತ್ತೆ ಸೆಲ್ಸಿಯಸ್ ಸ್ಕೇಲು, ಡಿಗ್ರಿ ಸೆಲ್ಸಿಯಸ್ ಅಂತ ಏನ್ ಹೇಳ್ತೀವಲ್ವ, ಸೊ ಸೇಮ್ ರೀಡಿಂಗ್ ಅನ್ನ ಒಳಗೊಂಡಿರೋದು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ -40 ಡಿಗ್ರಿ. ಓಕೆ, -40 ಡಿಗ್ರಿ. ನೋಡಿ, ರೀಡಿಂಗ್ ಸೇಮ್ ಇರುವಂತದ್ದು. ಓಕೆ, ಇದನ್ನ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಸೇಮ್ ರೀಡಿಂಗ್. ಓಕೆ, -40 ಡಿಗ್ರಿ ಏನಿದೆಯಲ್ಲ, -40 ಡಿಗ್ರಿ ಸೆಲ್ಸಿಯಸ್. ಓಕೆ, ಅಂದ್ರೆ -40 ಡಿಗ್ರಿ. ಓಕೆ,
ಬಟ್ ಪ್ಲಸ್ 40 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ ದಟ್ ಈಸ್ ಈಕ್ವಲ್ ಟು 104 ಡಿಗ್ರಿ ಫ್ಯಾರನೈಟ್. ಓಕೆ, ಮೈನಸ್ 40 ಡಿಗ್ರಿ ಸೆಲ್ಸಿಯಸ್ ಏನಿರುತ್ತಲ್ವಾ ದಟ್ ಈಸ್ ಈಕ್ವಲ್ ಟು ಅಂದ್ರೆ ಅವು ಎರಡು ಕೂಡ ಸೇಮ್ ಒಂದು ರೀಡಿಂಗ್ ಅನ್ನ ತೋರಿಸುತ್ತೆ. ರೀಡಿಂಗ್ ವಿಲ್ ಬಿ ಸೇಮ್. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ಒಂದು ಟ್ರಿಕಿ ಕ್ವೆಶನ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಇದನ್ನ ನೋಡ್ಕೊಳ್ಳಿ. ಅಂದ್ರೆ ದಟ್ ಒನ್ ಟೆಂಪರೇಚರ್ ದಟ್ ಫ್ಯಾರನೈಟ್ ಮತ್ತೆ ಸೆಲ್ಸಿಯಸ್ ಎರಡು ಕೂಡ ಸೇಮ್ ಇರುವಂತದ್ದು ದಟ್ ಈಸ್ ಮೈನಸ್ 40 ಡಿಗ್ರಿ ಸೆಲ್ಸಿಯಸ್. ಓಕೆ, ಎಸ್. ಸೊ ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.